ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕನ್ನಡ ಜಿಲ್ಲೆಯ ಸಾರಿಗೆ ಅಧಿಕಾರಿಗಳ ಕರ್ಮಕಾಂಡ ಇದು. ಕಾರಿನ ತೆರಿಗೆ ವಂಚಿಸಲಿಕ್ಕೆ ಕಾರಿನ ದಾಖಲೆಯನ್ನೇ ಮಾರ್ಪಾಟು ಮಾಡಲಾಗಿದೆ. ಐಷಾರಾಮಿ ಕಾರಿನ ದಾಖಲೆ ಬದಲಿಸಿ ಭಾರೀ ತೆರಿಗೆ ವಂಚನೆ ಮಾಡಿದ್ದಾರೆ. ಬೆಂಜ್ ಕಾರಿನ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಲಕ್ಷ ವಂಚನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳ ಸಾರಿಗೆ ಇಲಾಖೆ ಅಧಿಕಾರಿಗಳ ಕರ್ಮಕಾಂಡದ ಒಂದು ಮುಖ ಇದಷ್ಟೇ. ಇಂಥ ಅನೇಕ ಅವತಾರಗಳನ್ನು ಅವರು ಇರ್ತಾರೆ. ನಿಮಗೆ ಗೊತ್ತಿದೆ, ಸಾರಿಗೆ ಇಲಾಖೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲೂ ಕೂಡ ನಡೆಯೋದಿಲ್ಲ ಅನ್ನೋದು. ಎಲ್ಲ ಇಲಾಖೆಗಳಿಗೂ ಮೀರಿಸಿದ ಭ್ರಷ್ಟಾಚಾರ ಇಲ್ಲಿ ನಡೆಯುತ್ತೆ. ಇಲ್ಲಿ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಕಾರು ಇರುವಂಥ ಕಂಪನಿಯೇ ಬೇರೆ, ದಾಖಲೆಯಲ್ಲಿರುವಂಥ ಕಂಪನಿಯೇ ಬೇರೆ. 2 ಕೋಟಿ ಬೆಲೆಯ ಕಾರಿನ ದಾಖಲೆ ಕೇವಲ 50 ಲಕ್ಷ ರೂಪಾಯಿ ಮಾಡೆಲ್ನ ಕಾರ್ಗೆ ಬದಲಾವಣೆ ಮಾಡಿದ್ದಾರೆ. ವಂಚನೆಗೆ ಮಂಗಳೂರು ಸಾರಿಗೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸಾರಿಗೆ ಅಧಿಕಾರಿ ಶ್ರೀಧರ್ ಮಲ್ಲಾಡ್ ಸಾಥ್ ಕೊಟ್ಟಿದ್ದಾರೆ ಎನ್ನುವ ಆರೋಪ ಇದೆ. ಶ್ರೀಧರ್ ಮಲ್ಲಾಡ್ ಎಂಬ ಅಧಿಕಾರಿ ಮೈಸೂರಿನ ಐಷಾರಾಮಿಗಳ ಕಾರು ತಪಾಸಣೆ ವೇಳೆ ಕರ್ಮಕಾಂಡ ಬಯಲಾಗಿದೆ. ಹೇಗೆ ಅಂತ ಹೇಳಿದರೆ, ಈ ಕಾರಿನ ಅಸಲಿ ಬೆಲೆ 2 ಕೋಟಿ ಬಾಳುತ್ತೆ. 2 ಕೋಟಿಗೆ ಎಷ್ಟು ಟ್ಯಾಕ್ಸ್ ಆಗುತ್ತೆ? ಅತ್ಯಧಿಕ ಪ್ರಮಾಣದಲ್ಲಿ ಟ್ಯಾಕ್ಸ್ ಬೀಳುತ್ತೆ. ನೀವು ಯಾವುದೇ ವೆಹಿಕಲ್ ತಗೊಂಡ್ರೂ ಕೂಡ ರೋಡ್ ಟ್ಯಾಕ್ಸ್ ಕಟ್ಟಲೇಬೇಕು, RTO ಟ್ಯಾಕ್ಸ್ ಕಟ್ಟಲೇಬೇಕು. ಆದರೆ ಈ ಕಾರಿನ ಬೆಲೆ 2 ಕೋಟಿ ಇದ್ದರೂ ಕೂಡ ಅದೇ ಬೆಂಜ್ ಕಾರಿನ ಇನ್ನೊಂದು ಕಡಿಮೆ ಬೆಲೆಯ ಮಾಡೆಲನ್ನು ಮೆನ್ಷನ್ ಮಾಡೋದು. 2 ಕೋಟಿಗಿರುವಂಥ ಟ್ಯಾಕ್ಸ್ ಎಷ್ಟು? ಇನ್ನು 50 ಲಕ್ಷಕ್ಕಿರುವಂಥ ಟ್ಯಾಕ್ಸ್ ಎಷ್ಟು? ಸೊ ತೆರಿಗೆ ವಂಚನೆ ಮಾಡಲಿಕ್ಕೆ ಕಾರಿನ ಮಾಡೆಲನ್ನು ಬದಲಾವಣೆ ಮಾಡಿ ದಾಖಲೆಗಳಲ್ಲಿ ಬರೆದು ಅದನ್ನು ಕಡಿಮೆ ಮಾಡುವಂಥ ಬಹಳ ದೊಡ್ಡ ಗೋಲ್ಮಾಲ್ ಇಲ್ಲಿ ಬಯಲಾಗಿದೆ. ಮಂಗಳೂರು ಸಾರಿಗೆ ಅಧಿಕಾರಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಮೈಸೂರಿನಲ್ಲಿ ವಾಹನಗಳ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ನೋಡಿದ್ರೆ RC ಬುಕ್ಕಲ್ಲಿ ನಿಮ್ಮದೇ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರುತ್ತೆ. RC ದಾಖಲೆಯನ್ನು ಕೊಟ್ಟರೆ ಅದರಲ್ಲಿ ಕಂಪ್ಲೀಟಾಗಿ ದಾಖಲೆ ಇರುತ್ತೆ. ಗಾಡಿಯ ನಂಬರು, ಚಾಸಿ ನಂಬರು, ಅದರ ಜೊತೆಗೆ ಇಂಜಿನ್ನ ಕೆಪಾಸಿಟಿ ಎಲ್ಲವೂ ಕೂಡ RC ನಂಬರಲ್ಲಿ ಮೆನ್ಷನ್ ಆಗಿರುತ್ತೆ. ಆದರೆ ಇಲ್ಲಿ ವಂಚನೆ ಆಗಿರೋದು ಈ ಮೂಲಕ ಬೆಳಕಿಗೆ ಬಂದಿದೆ. ಮಂಗಳೂರು ಸಾರಿಗೆ ಇಲಾಖೆ ತೆರಿಗೆ ವಂಚನೆ ಕರಾಳ ಕೃತ್ಯ ಇಲ್ಲಿ ಬಯಲಾಗಿದೆ. ಮರ್ಸಿಡೀಸ್ ಬೆಂಜ್ AMG G63 ಕಾರಿನ ದಾಖಲೆ ಬದಲು ಮರ್ಸಿಡೀಸ್ ಬೆಂಜ್ GLA 200 CDA ಕಾರಿನ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. 2 ರಿಂದ 2.5 ಕೋಟಿಯ ಮರ್ಸಿಡೀಸ್ ಬೆಂಜ್ ಕಾರು ದಾಖಲೆಯಲ್ಲಿ AMG G63 ಕಾರು ಇರಬೇಕಾಗಿತ್ತು. ಬಟ್ ಇಲ್ಲಿ ಸುಮಾರು 50 ಲಕ್ಷದ ಮರ್ಸಿಡೀಸ್ ಬೆಂಜ್ GLA 200 CDA ಅಂತ ಹೇಳಿ ಮೆನ್ಷನ್ ಆಗಿದೆ. ಕೋಟಿ ಮೌಲ್ಯದ ಕಾರಿಗೆ ಲಕ್ಷ ಮೌಲ್ಯವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ 2.5 ಕೋಟಿ ಮೌಲ್ಯದ ಕಾರಿಗೆ 50 ಲಕ್ಷ ರೂಪಾಯಿ. ಅಲ್ಲಿಗೆ ನೀವು 2.5 ಕೋಟಿ ತಗೊಂಡ್ರೆ ಒಂದು 50 ಲಕ್ಷ ಟ್ಯಾಕ್ಸೇ ಕಟ್ಟಬೇಕಾಗತ್ತೆ. ಆ ಟ್ಯಾಕ್ಸನ್ನು ಉಳಿತಾಯ ಮಾಡಬೇಕಲ್ಲ. ಹೀಗಾಗಿ ಒಂದು 5-6 ಲಕ್ಷ ತೆರಿಗೆ ತೆಗೆದುಕೊಂಡು ಕಳಿಸ್ಬಿಡೋಣ. ಇದೇ ಕಾರಣಕ್ಕೆ ತೆರಿಗೆ ಉಳಿಸಲು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಮಂಗಳೂರು RTOನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಲಾಗಿದೆ. ಉಡುಪಿಯಲ್ಲಿ ನೋಂದಣಿಯಾಗಿದೆ. ಸದ್ಯ ಕಾರು ಸೀಸ್ ಮಾಡಿ RC ಬ್ಲಾಕ್ ಲಿಸ್ಟ್ಗೆ ಸಾರಿಗೆ ಇಲಾಖೆ ಕಳಿಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಇದೊಂದು ರೀತಿಯ ಗೋಲ್ಮಾಲ್ ಕರಾಳ ಕೃತ್ಯ ಬಯಲಾಗಿದೆ. ಇಂಥ ಅದೆಷ್ಟು ವಂಚನೆ ಆಗಿರಬಹುದು RTO ಇಲಾಖೆಯಲ್ಲಿ ಅಂತ ಕೇಳಿ RTOಗೆ ಒಂದು ಹಣೆಪಟ್ಟಿ ಇದೆ, ಅತ್ಯಂತ ಭ್ರಷ್ಟ ಇಲಾಖೆ ಅಂತ ಹೇಳಿ. ಅತ್ಯಂತ ಭ್ರಷ್ಟ ಇಲಾಖೆಯಲ್ಲಿ RTO ನಂಬರ್ 1 ಪ್ಲೇಸಲ್ಲಿದೆ. ಕೇವಲ ಭ್ರಷ್ಟಾಚಾರ ಅಲ್ಲ, ಅಲ್ಲಿ ಗೋಲ್ಮಾಲ್ ಕೂಡ ನಡೆಯುತ್ತೆ. ಇಂಥ ಗೋಲ್ಮಾಲ್ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಏಕ ಪ್ರಕರಣ ಬಯಲಾಯಿತು. ಈ ಅಧಿಕಾರಿಗಳ ವಿರುದ್ಧ ಏನಾದರೂ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ? ಏನು ಕತೆ?
ನಿಜಕ್ಕೂ ಕೂಡ ದಶರಥ್ RTO ವಿರುದ್ಧ ಅಂದರೆ ಮಂಗಳೂರಿನ ಒಂದು RTO ಇಲಾಖೆ ಒಂದು ಭ್ರಷ್ಟಾಚಾರದ ಕರ್ಮಕಾಂಡ ಅನ್ನುವಂಥದ್ದು ಬಟಾಬಯಲಾಗಿದೆ. ಆ ವ್ಯಕ್ತಿ ನಿಹಾಲ್ ಅಹಮದ್ ಅನ್ನುವಂಥ ವ್ಯಕ್ತಿ ಬೆಂಜ್ ಕಾರನ್ನು ಮರ್ಸಿಡಿಸ್ ಬೆಂಜ್ AMG G63 ವ್ಯಾಗನ್ ಏನು ಕಾರ್ ಇದೆ ಇದನ್ನು 2017ರಲ್ಲಿ ಖರೀದಿ ಮಾಡಿರ್ತಾನೆ. 2025ರವರೆಗೂ ಕೂಡ ಆತನಿಗೆ ನೋಂದಣಿ ಸಂಖ್ಯೆ ಅನ್ನುವಂಥದ್ದು ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಆಗಿರೋದಿಲ್ಲ. ಹಾಗೆಯೇ ಕಾರು ಓಡಾಟವನ್ನು ಮಾಡ್ತಾ ಇರುತ್ತೆ. ಆದರೆ 2025ರಲ್ಲಿ ಇದನ್ನು ಮಾರಾಟ ಮಾಡುವಂಥ ಹೊತ್ತಿನಲ್ಲಿ ಇಂಜಿನ್ ನಂಬರ್ ಸೇಮ್ ಇರುತ್ತೆ, ಚೇಸಿಸ್ ನಂಬರ್ ಎಲ್ಲ ಸೇಮ್ ಇರುತ್ತೆ. ಆದರೆ ಇವರು ಕಾರಿನ ಮಾಡೆಲ್ ಅನ್ನೇ ಬದಲು ಮಾಡ್ತಾರೆ. ಯಾಕಂದ್ರೆ ಈ ಕಾರು ಏನಿದೆ ಇದು ಬಹುಕೋಟಿ ಮೌಲ್ಯದ ಕಾರು, 2.5 ಕೋಟಿ ಮೌಲ್ಯದ ಕಾರು ಅಂದ್ರೆ ಇದಕ್ಕೆ ಒಂದು ವಾರ್ಷಿಕವಾಗಿ ಅಥವಾ ಏನು ರೋಡ್ ಟ್ಯಾಕ್ಸ್ ಇದೆಯೋ ಇದು 20ರಿಂದ 22 ಲಕ್ಷದವರೆಗೂ ಕೂಡ ರೋಡ್ ಟ್ಯಾಕ್ಸ್ ಬರುತ್ತೆ. ಆದ್ರೆ ಇವರು ಏನ್ ಮಾಡ್ತಾರೆ, ಮಾಡೆಲ್ ಅನ್ನೇ ಚೇಂಜ್ ಮಾಡ್ತಾರೆ. GLA 200 ಅನ್ನುವಂಥ ಮಾಡೆಲ್ ಅಲ್ಲಿ ಆ ಗಾಡಿಗೆ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ತಾರೆ. ಇದಕ್ಕೆ ಸುಮಾರು ಒಂದು 5ರಿಂದ 6 ಲಕ್ಷ ರೋಡ್ ಟ್ಯಾಕ್ಸ್ ಅನ್ನುವಂಥದ್ದು ಬರುತ್ತೆ. ಈ ತೆರಿಗೆ ವಂಚನೆಯನ್ನ ಮಾಡೋದಕ್ಕೆ RTO ಅಧಿಕಾರಿಗಳ ಸಾಥ್ ಇಲ್ಲದೆ ಇದು ನಡೆಯುತ್ತಾ? ತೆರಿಗೆ ವಂಚನೆ ಮಾಡೋದಕ್ಕೆ ಆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ. ಈ ನಿಹಾಲ್ ಅಹಮದ್ ಅನ್ನುವಂಥ ವ್ಯಕ್ತಿ 2025ರಲ್ಲಿ ಇದೇ ಕಾರನ್ನ ಏನು AMG G63 ಕಾರನ್ನ ಎಲ್ಲವೂ ಸೇಮ್ ಇರುತ್ತೆ. ಆದರೆ ಮಾಡೆಲ್ ನಂಬರ್ ಮಾತ್ರ ಚೇಂಜ್ ಮಾಡಿ ಕಡಿಮೆ ಬೆಲೆಯ ಕಾರಿನ ಮಾಡೆಲ್ ನಂಬರನ್ನು ಹಾಕಿ ನೀರಜ್ ಶರ್ಮಾ, ಮಂಗಳೂರಿನ ನೀರಜ್ ಶರ್ಮಾ ಅನ್ನುವಂಥವರಿಗೆ ಇವರು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ ಬಳಿಕ ಕಳೆದ ಕೆಲವು ದಿನಗಳ ಹಿಂದೆ ಮೈಸೂರಿನಲ್ಲಿ ಈ ಐಷಾರಾಮಿ ಕಾರ್ಗಳನ್ನು ತಪಾಸಣೆ ಮಾಡುವಂಥ ಹೊತ್ತಿನಲ್ಲಿ ಈ ಕಾರು ಸಹಿತ ಕಾರ್ ಮಾಲೀಕ ಸಿಕ್ಕಾಕೊಳ್ತಾರೆ. ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭ ಈ ಒಂದು ಕರ್ಮಕಾಂಡ ಬಟಾಬಯಲಾಗುತ್ತೆ. ಈಗ ಇದರ ಹಿಂದೆ ಮಂಗಳೂರಿನ ಸಾರಿಗೆ ಇಲಾಖೆ ಅಧಿಕಾರಿಗಳ ನೇರ ಹಸ್ತಕ್ಷೇಪ ಇದೆ. ನೇರವಾಗಿ ಇವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಮಾರಾಟವನ್ನ ಮಾಡುವಂತ ಹೊತ್ತಿನಲ್ಲೇ ಈ ಒಂದು ಮಾಡೆಲ್ ಅನ್ನ ಅದಲು ಬದಲು ಮಾಡಿ ಇವರು ಮಾರಾಟ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಶ್ರೀಧರ್ ಮಲ್ಲಾಡ್ ಅನ್ನುವಂತಹ ಒಬ್ಬ ಪ್ರಾದೇಶಿಕ ಅಧಿಕಾರಿ ಏನಿದ್ದಾರೆ RTOದು, ಇವರ ಹೆಸರು ಇದರಲ್ಲಿ ಸದ್ಯ ಕೇಳಿ ಬಂದಿರುವಂತದ್ದು. ಈಗಾಗಲೇ ಶಿವಮೊಗ್ಗದ ಒಂದು ವಿಭಾಗೀಯ ಏನು RTO ಇಲಾಖೆ ಏನಿದೆ ಇವರು ಈ ಒಂದು ಪ್ರಕರಣವನ್ನ ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ RC ಯನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಲಾಗಿದೆ. ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಕೇವಲ ಒಂದು ಕಾರಿನ ಕತೆ, ಒಂದು ಐಷಾರಾಮಿ ಕಾರಿನ ಕತೆಗೆ ಮಾತ್ರ ಇದು ಸೀಮಿತವಾಗಿಲ್ಲ. ಇದೇ ಮಾದರಿಯಲ್ಲಿ ಮಂಗಳೂರು ಭಾಗದಲ್ಲಿ ಅನೇಕ ಐಷಾರಾಮಿ ಕಾರ್ಗಳು, ಬೇರೆ ಬೇರೆ ಮಾಡೆಲ್ಗಳು, ಕಡಿಮೆ ವೆಚ್ಚದ ಮಾಡೆಲ್ಗಳಲ್ಲಿ ಹೆಸರಿನಲ್ಲಿ ಓಡಾಟವನ್ನ ಮಾಡ್ತಾ ಇರುವಂತಹ ಮಾಹಿತಿ ಇದೆ. ಹಾಗಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಶೀಘ್ರ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಈ ಒಂದು ಸ್ಕ್ಯಾಮ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರನ್ನ ಎಳೆದು ಹೊರಗಡೆ ತರಬೇಕಾಗಿದೆ. ಇದಕ್ಕೊಂದು ಸಂಪೂರ್ಣವಾದ ಕಡಿವಾಣ ಹಾಕಬೇಕಾದಂತ ಅವಶ್ಯಕತೆ ಸದ್ಯ ನಿರ್ಮಾಣವಾಗಿದೆ. ದಶರಥ್ ನೋಡಿ, ಒಂದು ಕಡೆ DL ಮಾಡೋಕ್ಕೆ ಕೂಡ ಹಣವನ್ನು ತೆಗೆದುಕೊಳ್ತಾರೆ. RTO ಕಚೇರಿ ಅಂತ ಹೇಳಿದ್ರೆ ಬ್ರೋಕರ್ಗಳಿಲ್ಲದ RTO ಕಚೇರಿಗಳಿಲ್ಲ. ಹೇಗೆ ಸಾಸಿವೆ ಇಲ್ಲದ ಏನೋ ಹೇಳ್ತಾರಲ್ಲ, ಹಾಗೆ ಸಾವಿಲ್ಲದ ಮನೆ ಅಂತ ಹೇಳ್ತಾರಲ್ಲ, ಹಾಗೆ RTOಗಳಲ್ಲಿ ಬ್ರೋಕರ್ಗಳಿಲ್ಲದ RTO ಕಚೇರಿಗಳನ್ನು ಹುಡುಕೋದು ತುಂಬ ಕಷ್ಟ. ಅಲ್ಲಿಯೂ ಕೂಡ ಹಣ ಕಾಂಚಾಣ ಇದ್ದರೆ ಕಾರ್ಯಸಿದ್ಧಿ ಅನ್ನೋ ರೀತಿಯಲ್ಲಿದೆ. ಇಲ್ಲಿ ಇಂಥ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಇಲಾಖೆಯನ್ನು ತಪಾಸಣೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಷ್ಟು ತೆರಿಗೆ ವಂಚನೆ ಆಗಿದೆ ಅನ್ನೋದನ್ನು ಲೆಕ್ಕ ಹಾಕಿದ್ರೆ ಸರ್ಕಾರಕ್ಕೆ ಬಹಳ ದೊಡ್ಡ ನಷ್ಟ ಇದು ಅಂತ. ದಶರಥ್, ಹೌದು, ನಿಜವಾಗ್ಲೂ. ಯಾಕಂದ್ರೆ ನಿನ್ನೆ ಅಲ್ಲಿ ನಮ್ಮ ಕ್ಯಾಮರಾ ಹೋದ ಸಂದರ್ಭದಲ್ಲೇ ಎಲ್ಲರೂ ಕೂಡ ಗಲಿಬಿಲಿಯಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋಕೆ ಶುರು ಮಾಡಿದ್ದಾರೆ. ಯಾವಾಗ ಮೈಸೂರಿನಲ್ಲಿ ಒಂದು ಕಾರು ಸಿಕ್ಕಿ ಬೀಳುತ್ತೋ ಆಗಲೇ ಈ ಪ್ರಕರಣ ಅನ್ನುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ದೊಡ್ಡ ವಂಚನೆ ಆಗಿರುವಂತಹ ಜಾಲ ಮಂಗಳೂರಿನಲ್ಲೇ ಬೇರೂರಿದೆ ಅನ್ನುವಂಥ ರೀತಿಯ, ಮಂಗಳೂರಿನ RTO ಕಚೇರಿಯಲ್ಲೇ ಇದರಲ್ಲಿ ಅನೇಕ ಜನ ಶಾಮೀಲಾಗಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಬರ್ತಾ ಇತ್ತು. ಆದರೆ ನಿನ್ನೆ ಇದನ್ನು ಕವರ್ ಮಾಡೋದಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಸಂಪೂರ್ಣವಾಗಿ ಅಧಿಕಾರಿಗಳು ಅಲ್ಲಿ ಗಲಿಬಿಲಿ ಆಗ್ತಾರೆ. ಅಲ್ಲಿದ್ದಂಥ ಬ್ರೋಕರ್ಗಳು ಕೂಡ ಸಹಿತ ಗಲಿಬಿಲಿ ಆಗ್ತಾರೆ. ಒಂದು ರೀತಿ ನೀವು ಹೇಳಿದಾಗೆ ಏನು DL ಅನ್ನ ಮಾಡಬೇಕು, ಸಾಮಾನ್ಯವಾಗಿ ಏನೋ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸಾಮಾನ್ಯ ಜನರು ಹೋದಂಥ ಸಂದರ್ಭ ಅವರ ರಕ್ತವನ್ನ ಹೀರುವ ರೀತಿಯಲ್ಲಿ ಅಲ್ಲಿ ಅವರಿಂದ ಹಣವನ್ನ ವಸೂಲಿ ಮಾಡಲಾಗುತ್ತೆ. ಆದರೆ ಇಂಥ ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳನ್ನ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭ ಯಾವ ರೀತಿಯೆಲ್ಲ ಇವರು ವಂಚನೆಯನ್ನ ಮಾಡ್ತಾರೆ, ಇದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದು ಯಾಕೆ ಸಾರಿಗೆಯ ಹಿರಿಯ ಅಧಿಕಾರಿಗಳ ಒಂದು ಗಮನಕ್ಕೆ ಬರ್ತಾ ಇಲ್ಲ? ಅವರು ಕೂಡ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರೆ? ಇನ್ನು ಅವರು ತೆಗೆದುಕೊಳ್ಳುವಂಥ ಆಕ್ಷನ್ ಏನು? ಈಗ ಸದ್ಯ ಮಂಗಳೂರಿನ ಒಂದು ಅಧಿಕಾರಿಯ ಹೆಸರು ಇದ್ರಲ್ಲಿ ಕೇಳಿ ಬರ್ತಾ ಇದೆ. ಇವರು ಒಂದೇ ಕಾರಿಗೆ ತರ ಮಾಡಿರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹಳ ಹೈ ಪ್ರೊಫೆಷನಲ್ ಆಗಿ ಬೇರೆ ಬೇರೆ ಐಷಾರಾಮಿ ಕಾರುಗಳ ವಿಚಾರದಲ್ಲೂ ಕೂಡ ಇದೇ ರೀತಿ ಮಾಡಿರುವಂತಹ ಒಂದು ಸಾಧ್ಯತೆ ಇದೆ. ಪ್ರಭಾವಿಗಳೊಂದಿಗೆ ಶಾಮೀಲಾಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಂಪೂರ್ಣವಾಗಿ ಇದರ ತನಿಖೆಯನ್ನ ಮಾಡಿ ಕೇವಲ ಈ ವಿಚಾರ ಮಾತ್ರ ಅಲ್ಲ, ಸಾರಿಗೆ ಇಲಾಖೆಯಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ